ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಏಕಸದಸ್ಯ ಪೀಠವಾಗಿರ್ತಕ್ಕಂತಹ ನಾಗಪ್ರಸನ್ನ ನ್ಯಾಯಮೂರ್ತಿಗಳು ಒಂದು ತೀರ್ಪನ್ನು ನೀಡಿದ್ದಾರೆ. ಅದು ಏನಪ್ಪ ಅಂತ ಹೇಳಿದರೆ, ಈ ಒಂದು ಅಪರಾಧಿಕ ಪ್ರಕರಣಗಳಲ್ಲಿ ಕಾನೂನಿನ ಪ್ರಕ್ರಿಯೆಗಳನ್ನು ಪಾಲನೆ ಮಾಡದೆ ವಿತೌಟ್ ಫಾಲೋಯಿಂಗ್ ದ ಡ್ಯೂ ಕೋರ್ಸ್ ಆಫ್ ಲಾ ಅಂತ ಹೇಳಿ ನಾವು ಕರೀತೇವೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಬಂಧಿಸುವ ಸಮಯದಿಂದ ಹಿಡಿದು ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವವರೆಗೂ ಕೂಡ ಕೆಲವೊಂದು ಪ್ರಕ್ರಿಯೆಗಳು ಇರುತ್ತೆ. ಈ ಒಂದು ಪ್ರಕ್ರಿಯೆಗಳನ್ನು ಗ್ರೌಂಡ್ ಆಫ್ ಅರೆಸ್ಟ್, ದಸ್ತಗಿರಿ ಮಾಡಲು, ಬಂಧಿಸಲು ಅನುಸರಿಸಬೇಕಾದಂತಹ ಪ್ರಕ್ರಿಯೆಗಳನ್ನು ಪಾಲಿಸದೆ ಹಾಗೂ FIR ಅನ್ನು ದಾಖಲಿಸದೆ, ಪ್ರಕ್ರಿಯೆಗಳನ್ನು ಪಾಲಿಸದೆ, ಬಂಧನಕ್ಕೂ ತೆಗೆದುಕೊಳ್ಳದೆ ವ್ಯಕ್ತಿಯ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿಸಿದ್ದೇ ಆದಲ್ಲಿ ಆ ಒಂದು ರಕ್ತ ಪರೀಕ್ಷೆ, ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಏನಿದೆ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಲು ಬರುವುದಿಲ್ಲ ಅಂತ ಹೇಳಿ ಒಂದು ಮಹತ್ವದ ತೀರ್ಮಾನವನ್ನು ನೀಡಿದೆ. ಅದರ ಆಧಾರದ ಮೇಲೆ ಕೋರ್ಟ್ ತೀರ್ಮಾನಿಸಲು ಬರುವುದಿಲ್ಲ ಅಂತ ಹೇಳಿದೆ. ಅಂದರೆ ಈ ಒಂದು ಆದೇಶದ ಒಂದು ಮಹತ್ವ ಏನಪ್ಪ ಅಂತ ಹೇಳಿದ್ರೆ, FIR ಅನ್ನು ದಾಖಲಿಸದೆ, ಪ್ರಕ್ರಿಯೆಗಳನ್ನು ಪಾಲಿಸದೆ, ದಸ್ತಗಿರಿಯನ್ನು ಮಾಡದೆ ಒಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಗೌಪ್ಯ ಸ್ಥಳದಲ್ಲಿ ಕರೆದುಕೊಂಡು ಹೋಗಿ ಇರಿಸ್ಕೊಂಡು ರಕ್ತ ಪರೀಕ್ಷೆಗಳನ್ನು ಮಾಡಿಬಿಟ್ಟು ಅದನ್ನು ತಗೊಂಡು ಬಂದು ಸಾಕ್ಷಿಗಳು ಅಂತ ಹೇಳಿ ಕೊಟ್ಟಿದ್ದೆ ಆದಲ್ಲಿ ಅದನ್ನು ನ್ಯಾಯಾಲಯ ಸಾಕ್ಷಿ ಅಂತ ಪರಿಗಣಿಸಲು ಬರೋದಿಲ್ಲ. ಇಲ್ಲಿ ಪ್ರಕ್ರಿಯೆ ಎನ್ನುವುದು ತುಂಬ ಮುಖ್ಯ ಆಗುತ್ತದೆ. ಈ ಒಂದು ಪ್ರಕ್ರಿಯೆಯ ಪಾಲನೆಯು ಪಾರದರ್ಶಕವಾಗಿ, ಕಾನೂನುಬದ್ಧವಾಗಿ, ಕಾನೂನಾತ್ಮಕವಾಗಿ ಇರಬೇಕು ಅಂತ ಹೇಳಿ ಈ ಒಂದು ಪೀಠ ಆದೇಶವನ್ನು ಹೊರಡಿಸಿದೆ. ಸೊ ಇದರಿಂದ ಸಾಕಷ್ಟು ಅಮಾಯಕರುಗಳು ಅನುಭವಿಸ್ತಾ ಇದ್ದಕ್ಕಂತಹ ಒಂದು ಅನ್ಯಾಯ ಇದು ಅಂತ್ಯ ಆಗುತ್ತೆ. ಮತ್ತು ಪ್ರಕ್ರಿಯೆಗಳನ್ನು ಪಾಲನೆ ಮಾಡದೆ ರಕ್ತ ಪರೀಕ್ಷೆಗಳನ್ನು ಮಾಡಿಸೋದು, ಜನರ ರಕ್ತವನ್ನು ಹೀರುವುದು ಈ ಕೂಡಲೇ ನಿಲ್ಲಬೇಕು. ಕಾನೂನು ಬಾಹಿರವಾದಂತಹ ಕ್ರಿಯೆಗಳನ್ನು ಏನಾದರೂ ಮಾಡಿದ್ದೇ ಆದಲ್ಲಿ ಅಂತಹವರ ವಿರುದ್ಧ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಎಂಬುವಂತಹ ಎಚ್ಚರಿಕೆಯನ್ನು ಕೂಡ ಪೀಠ ನೀಡಿದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.